ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬಿಜೆಪಿಗೆ ಹಿಂದೆ ಶೆಟ್ಟರ್ ಗುಡ್ ಬೈ. ಸವದಿಯಂತೆ ಕಾಂಗ್ರೆಸ್ ಸೇರ್ತಾರಾ ಶೆಟ್ಟರ್? ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಜಾತಿ ರಾಜಕೀಯ ರಹಸ್ಯವೇನು? ಇದು ಬಿಜೆಪಿಗೆ ಶೆಟ್ಟರ್ ಗುಡ್ ಬೈ ಸ್ಟೋರಿ. ಮುನಿಸಿಕೊಂಡಿರುವಂತ ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಡ್ತೀನಿ ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದಾಯ್ತು. ಅಧಿಕೃತವಾಗಿ ರಾಜೀನಾಮೆಯನ್ನ ಇನ್ನೇನು ಕೆಲವೇ ನಿಮಿಷದಲ್ಲಿ ಸಲ್ಲಿಕೆಯನ್ನ ಮಾಡ್ತಾರೆ. ಶಿರ್ಸಿ ಕಡೆಗೆ ಹೊರಟಿದ್ದು ಆಗಿದೆ. ಈಗ ಅವರ ಮುಂದಿನ ನಡೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಹೋಗ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ? ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತ ಚಾನ್ಸಸ್ ಬಹುತೇಕ ಕಡಿಮೆ ಇದೆ. ಕಾಂಗ್ರೆಸ್ ಕೂಡ ಅವ್ರಿಗೋಸ್ಕರ ಡೋರ್ ಓಪನ್ ಮಾಡಿ ಇಟ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಅವರು ಸೇರಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ. ಇವತ್ತು ರಾಜೀನಾಮೆ ಬಳಿಕ ಆಪ್ತರ ಜೊತೆಯಲ್ಲಿ ಶೆಟ್ಟರ್ ಸಭೆ ನಡೆಸ್ತಾರೆ. ಕಾಂಗ್ರೆಸ್ ನಾಯಕರ ಜೊತೆಗೂ ಕೂಡ ಶೆಟ್ಟರ್ ಮಾತುಕತೆಯನ್ನ ನಡೆಸ್ತಾರೆ ಅಂತ ಚರ್ಚೆಗಳು ನಡೀತಾ ಇದೆ. ಜಗದೀಶ್ ಶೆಟ್ಟರ್ ಮನವೊಲಿಸುವಲ್ಲಿ ಕಾಂಗ್ರೆಸ್ನ ನಾಯಕರು ಯಶಸ್ವಿ ಆಗಿದ್ದಾರಂತೆ. ಹಾಗಾಗಿ ಇವತ್ತು ರಾಜೀನಾಮೆ ಕೊಟ್ಟ ಮೇಲೆ ಇವತ್ತೇ ಅಥವಾ ನಾಳೆ ಕಾಂಗ್ರೆಸ್ ಸೇರ್ಪಡೆಯ ನಿರ್ಧಾರವನ್ನ ಪ್ರಕಟ ಮಾಡುವಂತ ಚಾನ್ಸಸ್ ಇದೆ. ನಾನು ಮಾನ್ಯ ಸ್ಪೀಕರ್ ಹೆಗಡೆ ಅವರಿಗೆ ಸಮಯ ಕೇಳಿದ್ದೀನಿ. 10 ಗಂಟೆವರೆಗೆ ಬನ್ನಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತು ಪಕ್ಷಕ್ಕೂ ಸಹಿತ ನಾನು ರಾಜ್ಯಾಧ್ಯಕ್ಷರಿಗೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕಳಿಸಿಕೊಡ್ತಾ ಇದ್ದೀನಿ. ಆ ಹಿನ್ನೆಲೆ ಇಟ್ಕೊಂಡು ಮುಂದೆ ಮತ್ತೆ ವಾಪಸ್ ಬಂದಮೇಲೆ ನಮ್ಮ ಹಿತೈಷಿಗಳ ಮತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ಮುಂದಿನ ಹೆಜ್ಜೆಗಳನ್ನು ಹೇಳ್ತೀನಿ ಮತ್ತು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದು ನಿಶ್ಚಿತ. ಆ ಹಿನ್ನೆಲೆಯಲ್ಲಿ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದೀನಿ. ಮೊಟ್ಟ ಮೊದಲು ಈ ಒಂದು ಶಾಸಕ ಸ್ಥಾನಕ್ಕೆ ಮತ್ತು ಪಕ್ಷದ ಪ್ರಾಥಮಿಕ ಸದಸ್ಯರಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಇವತ್ತೇ ನಿರ್ಧಾರ ಇನ್ನೂ ಮಾಡಿಲ್ಲ. ಅದು ಫೀಲರ್ಸ್ ಕಳಿಸಿದ್ದಾರೆ ನೋಡಿ, ಫೀಲರ್ಸ್ ಕಳಿಸಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಹಿತೈಷಿಗಳ ಜೊತೆ ಸಮಾಲೋಚನೆ ಮಾಡಿಕೊಂಡು ಒಂದು ಅಂತಿಮ ಪದೇ ಪದೇ ಜಗದೀಶ್ ಶೆಟ್ಟರ್ ಹೇಳ್ತಾ ಇರೋದು ನಾನು ಎಲೆಕ್ಷನ್ಗೆ ಈ ಬಾರಿ ನಿಲ್ಲೋದಂತೂ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಆದ್ರೆ ಯಾವ ಪಕ್ಷದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಬಹುತೇಕ ಕಾಂಗ್ರೆಸ್ಗೆ ಅವರು ಸೇರ್ಪಡೆ ಆಗಬಹುದು ಅಂತ ಹೇಳಿ ಈಗ ಹಂಗ್ ನೋಡಕ್ ಹೋದ್ರೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರವನ್ನ ಕಾಂಗ್ರೆಸ್ ಹಂಗೆ ವೇಟ್ ಮಾಡ್ತಾ ಇದೆ. ಇನ್ನೂ ಕೂಡ ಲಿಸ್ಟ್ ಅಲ್ಲಿ ಅನೌನ್ಸ್ ಮಾಡಿಲ್ಲ ಯಾರ ಅಭ್ಯರ್ಥಿ ಅಂತ ಹೇಳಿ. ಕಾಂಗ್ರೆಸ್ ಸೇರಿ ಅವ್ರಿಗೊಂದು ಬಲ ಸಿಕ್ತಂಗ ಆಗುತ್ತೆ. ಹಾಗಾಗಿ ಬಿಜೆಪಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಶೆಟ್ಟರ್ ಮುಂದಾಗಬಹುದು ಅಂತ ಒಂದು ಲೆಕ್ಕಾಚಾರ ಕೂಡ ಅವ್ರಿಗಿದೆಯಂತೆ. ಪಕ್ಷ ಕೊಟ್ಟಂತ ಗೌರವ ನಾನು ಮಜಾ ಮಾಡಲಿಲ್ಲ, ಬಿಜೆಪಿಗೋಸ್ಕರ ಕೆಲಸ ಮಾಡಿದ್ದೀನಿ, ಪಕ್ಷ ಸಂಘಟನೆಯನ್ನ ಮಾಡಿದ್ದೀನಿ, ಇಷ್ಟು ವರ್ಷಗಳ ಕಾಲ ಪಕ್ಷ ಕಟ್ಟದವನಿಗೆ ಒಂದು ಮಾತು ಹೇಳಿದೆ ಇವರು ಈ ಥರ ಟಿಕೆಟ್ ಕೊಡೋದಿಲ್ಲ, ಅದು ಲಾಸ್ಟ್ ಮಿನಿಟ್ ಅಲ್ಲಿ ಅಂದ್ರೆ ಹೆಂಗೆ, ನನ್ನನ್ನು ಗೌರವಯುತವಾಗಿ ಇವರು ನಡೆಸ್ಕೊಂಡಿಲ್ಲ, ಬೇರೆ ಬೇರೆ ಆರೋಪಗಳನ್ನ ಎದುರಿಸ್ತಿರೋರು, ಜೈಲಿಗೆ ಹೋಗಿ ಬಂದವರು, ವಯಸ್ಸಿನ ಮಿತಿಯನ್ನು ಮೀರಿ ಇವರು ಟಿಕೆಟ್ ಕೊಟ್ಟಿದ್ದಾರೆ, ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು, ಧರ್ಮೇಂದ್ರ ಪ್ರಧಾನ್ ಹಾಗೆ ಪ್ರಹ್ಲಾದ್ ಜೋಶಿ ಅವರು ಬಂದಾಗ್ಲೂ ಕೇಳಿದ್ರು. ಅದಕ್ಕೆ ನಾಯಕರು ಉತ್ತರವನ್ನ ಕೊಟ್ಟಿಲ್ವಂತೆ. ಮತ್ತೆ ನನ್ನ ಮೇಲೆ ಕುತಂತ್ರ ಆಗ್ತಾ ಇದೆ, ಷಡ್ಯಂತ್ರ ಮಾಡಿದ್ದಾರೆ ಪಕ್ಷದಲ್ಲೇ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಆರೋಪವನ್ನ ಮಾಡಿರೋದು.